ವೀಕ್ಷಕರೇ, ಸಂಸಾರ ಅಂದರೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಗಂಡ ನಿಮ್ಮ ಮಾತು ಕೇಳಲ್ಲ, ಇಲ್ಲ ಹೆಂಡತಿ ನಿಮ್ಮ ಮಾತು ಕೇಳಲ್ಲ. ಜೀವನದಲ್ಲಿ ಒಂದಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರು ಮಧ್ಯೆ ಇರೋದಿಲ್ಲ. ನಿಮ್ಮ ಜೀವನ ಏನಾಗುತ್ತೆ, ಅವರೊಂದು ಕಡೆ ಇವರೊಂದು ಕಡೆ. ಇಲ್ಲ ನಿಮ್ಮ ಗಂಡ ಬೇರೆ ಒಂದು ಸಂಬಂಧವನ್ನು ನೋಡಿರ್ತಾರೆ, ಅಥವಾ ನಿಮ್ಮ ಹೆಂಡತಿ ಬೇರೆ ಒಂದು ಸಹವಾಸ ಮಾಡಿದರೆ, ವೀಕ್ಷಕರೇ ಚಿಂತೆ ಪಡೋ ಅಗತ್ಯ ಇಲ್ಲ. ಇವತ್ತು ಗಂಡ ಹೆಂಡತಿಗೋಸ್ಕರನೇ ಒಂದು ವಶೀಕರಣದ ತಂತ್ರವನ್ನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಅವರ ಒಂದು ತಲೆ ಕೂದಲಿಂದ ಅವ್ರನ್ನ ಸಂಪೂರ್ಣವಾಗಿ ನೀವು ವಶ ಮಾಡ್ಕೋಬಹುದು. ಇದು ಕೇವಲ ಗಂಡ ಹೆಂಡತಿ ಮಾತ್ರ. ವೀಕ್ಷಕರೇ, ಕೇವಲ ಗಂಡ ಹೆಂಡತಿ ಮಾತ್ರ ಮಾಡಬೇಕು ಈ ಒಂದು ತಂತ್ರವನ್ನ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ವೀಕ್ಷಕರೇ, ಈಗ ನೋಡಿ ಈಗ ಜಗಳ ಕಿರಿಕಿರಿ ಒಂದಲ್ಲ ಒಂದು ದಿನ ಒಂದು ನೆಮ್ಮದಿ ಅನ್ನೋದು ಇಬ್ಬರ ಮಧ್ಯೆ ಇರೋದಿಲ್ಲ. ಹೌದಾ? ಅವರು ನಿಮಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರು ನೋಡಲ್ಲ, ಅಥವಾ ನಿಮ್ಮ ಗಂಡ ನಿಮಗೆ ಏನು ಕೇರ್ ಮಾಡ್ತಾ ಇಲ್ಲ ಅನ್ನೋ ಚಿಂತೆಯಲ್ಲಿ ಇರ್ತೀರಿ. ಆದರೆ ಚಿಂತೆ ಪಡೆ ಆಗುತ್ತಿಲ್ಲ. ಏನು ಮಾಡಬೇಕು? ಅವರ ಒಂದು ತಲೆ ಕೂದಲು ಮತ್ತೆ ವೀಕ್ಷಕರೇ ನಿಮ್ಮ ದೇಹದ ಒಂದು ಬಟ್ಟೆ, ಈ ಎರಡೂವನ್ನ ಸಂಪೂರ್ಣವಾಗಿ ನಿಮ್ಮ ಮನೆಯ ಮುಂದೆ ಅದನ್ನು ಸಂಪೂರ್ಣ ಸುಟ್ಟಿ ಭಸ್ಮ ಮಾಡಬೇಕು. ಭಸ್ಮ ಪುಡಿ ಸಂಪೂರ್ಣವಾಗಿ ಭಸ್ಮ ಮಾಡಿ ಇಬ್ರು ಮಲಗ್ತೀರಿ. ಹೌದಾ? ಇಬ್ರು ಮಲಗುವಂತ ದಿಂಬಿನ ಕೆಳಗಡೆ, ಹೌದಾ, ಅಥವಾ ನಿಮ್ಮ ಬೆಡ್ ಕೆಳಗಡೆ ನೀವು ಎಲ್ಲಿ ಮಲಗ್ತೀರಿ, ಆ ತಲೆ ಕೂದಲು ಮತ್ತೆ ನಿಮ್ಮ ಬಟ್ಟೆ ಇಬ್ಬರದು ಸುಟ್ಟಿರುವಂತ ಬೂದಿಯನ್ನ ಕರೆಕ್ಟಾಗಿ ವೀಕ್ಷಕರು 3 ದಿನ ಇಡಬೇಕು. 3 ದಿನ ಆದ್ಮೇಲೆ ಏನ್ ಮಾಡಬೇಕು, ಅದನ್ನ ವೀಕ್ಷಕರ ನಿಮ್ಮ ಮನೆಯ ಮುಂದೆ ಬಾಗಿಲಲ್ಲೇ ಅದನ್ನ ಒಂದು ಹಳ್ಳದಲ್ಲಿ ಗುಂಡಿಯಲ್ಲಿ ತೋಡಿ ಮುಚ್ಚಬೇಕು. ಅವಾಗ ಏನಾಗ್ತಾರೆ, ಅದರ ಮೇಲೆ ಸಂಚಾರ ಮಾಡ್ತಾರೆ. ನಿಮ್ಮ ಗಂಡ ಆಗಲಿ ಅಥವಾ ನಿಮ್ಮ ಹೆಂಡತಿ ಆಗಲಿ ಅದರಲ್ಲಿ ನಡೆದಾಡ್ತಾರೆ. ಅದರದ ನೆರಳು ನಿಮಗೆ ಬಿದ್ಮೇಲೆ ವೀಕ್ಷಕರೇ ನೋಡಿ ಅವರ ಮೇಲೆ ಬದಲಾವಣೆ ಯಾವ ತರ ಇರುತ್ತೆ. ಸಂಪೂರ್ಣವಾಗಿ ನೀವು ಹೇಳದಂಗೆ ಕೇಳಬೇಕು. ನೀವು ಹೋಗು ಅಂದ್ರೆ ಹೋಗ್ಬೇಕು, ಬಾ ಅಂದ್ರೆ ಬರಬೇಕು. ಅಷ್ಟು ಸಂಪೂರ್ಣವಾಗಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಹೆಂಡತಿ ನಿಮ್ಮಂತೆ ಇರ್ತಾರೆ. ಬೇರೆ ಯಾವುದೇ ಸಂಬಂಧ ಇದ್ರೂ ಅದಕ್ಕೆ ಬಿಡುಗಡೆ ಆಗಿ ಹೋಗಬೇಕು. ಸಂಪೂರ್ಣವಾಗಿ ನಿಮ್ಮಲ್ಲಿ ಒಂದು ಪ್ರೀತಿ ವಿಶ್ವಾಸ ಅಂಡರ್ಸ್ಟ್ಯಾಂಡಿಂಗ್ ಅವರಾಗಿ ಬರಬೇಕು. ಆಗಿದ್ರೆ ಈ ಒಂದು ತಂತ್ರ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಶ್ರೀ ಗುರು ಬೃಂದಾವನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಸಂಸಾರ ಅಂದರೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಗಂಡ ನಿಮ್ಮ ಮಾತು ಕೇಳಲ್ಲ, ಇಲ್ಲ ಹೆಂಡತಿ ನಿಮ್ಮ ಮಾತು ಕೇಳಲ್ಲ. ಜೀವನದಲ್ಲಿ ಒಂದಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರು ಮಧ್ಯೆ ಇರೋದಿಲ್ಲ. ನಿಮ್ಮ ಜೀವನ ಏನಾಗುತ್ತೆ, ಅವರೊಂದು ಕಡೆ ಇವರೊಂದು ಕಡೆ. ಇಲ್ಲ ನಿಮ್ಮ ಗಂಡ ಬೇರೆ ಒಂದು ಸಂಬಂಧವನ್ನು ನೋಡಿರ್ತಾರೆ, ಅಥವಾ ನಿಮ್ಮ ಹೆಂಡತಿ ಬೇರೆ ಒಂದು ಸಹವಾಸ ಮಾಡಿದರೆ, ವೀಕ್ಷಕರೇ ಚಿಂತೆ ಪಡೋ ಅಗತ್ಯ ಇಲ್ಲ. ಇವತ್ತು ಗಂಡ ಹೆಂಡತಿಗೋಸ್ಕರನೇ ಒಂದು ವಶೀಕರಣದ ತಂತ್ರವನ್ನು ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಅವರ ಒಂದು ತಲೆ ಕೂದಲಿಂದ ಅವ್ರನ್ನ ಸಂಪೂರ್ಣವಾಗಿ ನೀವು ವಶ ಮಾಡ್ಕೋಬಹುದು. ಇದು ಕೇವಲ ಗಂಡ ಹೆಂಡತಿ ಮಾತ್ರ. ವೀಕ್ಷಕರೇ, ಕೇವಲ ಗಂಡ ಹೆಂಡತಿ ಮಾತ್ರ ಮಾಡಬೇಕು ಈ ಒಂದು ತಂತ್ರವನ್ನ. ಈಗ ನೋಡಿ, ನಿಮ್ಮ ಮನೆಯಲ್ಲಿ ವೀಕ್ಷಕರೇ, ಈಗ ನೋಡಿ ಈಗ ಜಗಳ ಕಿರಿಕಿರಿ ಒಂದಲ್ಲ ಒಂದು ದಿನ ಒಂದು ನೆಮ್ಮದಿ ಅನ್ನೋದು ಇಬ್ಬರ ಮಧ್ಯೆ ಇರೋದಿಲ್ಲ. ಹೌದಾ? ಅವರು ನಿಮಗೆ ಒಂದು ಪ್ರೀತಿ ವಿಶ್ವಾಸದಿಂದ ಅವ್ರು ನೋಡಲ್ಲ, ಅಥವಾ ನಿಮ್ಮ ಗಂಡ ನಿಮಗೆ ಏನು ಕೇರ್ ಮಾಡ್ತಾ ಇಲ್ಲ ಅನ್ನೋ ಚಿಂತೆಯಲ್ಲಿ ಇರ್ತೀರಿ. ಆದರೆ ಚಿಂತೆ ಪಡೆ ಆಗುತ್ತಿಲ್ಲ. ಏನು ಮಾಡಬೇಕು? ಅವರ ಒಂದು ತಲೆ ಕೂದಲು ಮತ್ತೆ ವೀಕ್ಷಕರೇ ನಿಮ್ಮ ದೇಹದ ಒಂದು ಬಟ್ಟೆ, ಈ ಎರಡೂವನ್ನ ಸಂಪೂರ್ಣವಾಗಿ ನಿಮ್ಮ ಮನೆಯ ಮುಂದೆ ಅದನ್ನ ಸಂಪೂರ್ಣ ಸುಟ್ಟಿ ಭಸ್ಮ ಮಾಡಬೇಕು. ಭಸ್ಮ ಪುಡಿ ಸಂಪೂರ್ಣವಾಗಿ ಭಸ್ಮ ಮಾಡಿ ಇಬ್ರು ಮಲಗ್ತೀರಿ. ಹೌದಾ? ಇಬ್ರು ಮಲಗುವಂತ ದಿಂಬಿನ ಕೆಳಗಡೆ, ಹೌದಾ, ಅಥವಾ ನಿಮ್ಮ ಬೆಡ್ ಕೆಳಗಡೆ ನೀವು ಎಲ್ಲಿ ಮಲಗ್ತೀರಿ, ಆ ತಲೆ ಕೂದಲು ಮತ್ತೆ ನಿಮ್ಮ ಬಟ್ಟೆ ಇಬ್ಬರದು ಸುಟ್ಟಿರುವಂತ ಬೂದಿಯನ್ನ ಕರೆಕ್ಟಾಗಿ ವೀಕ್ಷಕರು 3 ದಿನ ಇಡಬೇಕು. 3 ದಿನ ಆದ್ಮೇಲೆ ಏನ್ ಮಾಡಬೇಕು, ಅದನ್ನ ವೀಕ್ಷಕರ ನಿಮ್ಮ ಮನೆಯ ಮುಂದೆ ಬಾಗಿಲಲ್ಲೇ ಅದನ್ನ ಒಂದು ಹಳ್ಳದಲ್ಲಿ ಗುಂಡಿಯಲ್ಲಿ ತೋಡಿ ಮುಚ್ಚಬೇಕು. ಅವಾಗ ಏನಾಗ್ತಾರೆ, ಅದರ ಮೇಲೆ ಸಂಚಾರ ಮಾಡ್ತಾರೆ. ನಿಮ್ಮ ಗಂಡ ಆಗಲಿ ಅಥವಾ ನಿಮ್ಮ ಹೆಂಡತಿ ಆಗಲಿ ಅದರಲ್ಲಿ ನಡೆದಾಡ್ತಾರೆ. ಅದರ ನೆರಳು ನಿಮಗೆ ಬಿದ್ಮೇಲೆ ವೀಕ್ಷಕರೇ ನೋಡಿ ಅವರ ಮೇಲೆ ಬದಲಾವಣೆ ಯಾವ ತರ ಇರುತ್ತೆ. ಸಂಪೂರ್ಣವಾಗಿ ನೀವು ಹೇಳದಂಗೆ ಕೇಳಬೇಕು. ನೀವು ಹೋಗು ಅಂದ್ರೆ ಹೋಗ್ಬೇಕು, ಬಾ ಅಂದ್ರೆ ಬರಬೇಕು. ಅಷ್ಟು ಸಂಪೂರ್ಣವಾಗಿ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಹೆಂಡತಿ ನಿಮ್ಮಂತೆ ಇರ್ತಾರೆ.
ಬೇರೆ ಯಾವುದೇ ಸಂಬಂಧ ಇದ್ರೂ ಅದಕ್ಕೆ ಬಿಡುಗಡೆ ಆಗಿ ಹೋಗಬೇಕು. ಸಂಪೂರ್ಣವಾಗಿ ನಿಮ್ಮಲ್ಲಿ ಒಂದು ಪ್ರೀತಿ, ವಿಶ್ವಾಸ, ಅಂಡರ್ಸ್ಟ್ಯಾಂಡಿಂಗ್ ಅವರಾಗಿ ಬರಬೇಕು. ಆಗಿದ್ರೆ ಈ ಒಂದು ತಂತ್ರ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ನಮಸ್ಕಾರ, ಧನ್ಯವಾದಗಳು.